ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಮೀನು ಹೊಡೆಯುವ ಸಲಕರಣೆಗಳು ಮತ್ತು ಟೈಲರಿಂಗ್ ಕಸಬುದಾರರಿಗೆ ಸರ್ಕಾರದಿಂದ ಸಲಕರಣೆಗಳು ವಿತರಿಸಲಾಯಿತು. ಕ್ಷೇತ್ರದ ಶಾಸಕ ಸಿ. ಪುಟ್ಟರಂಗಶೆಟ್ಟಿ ಅವರು ನಗರದ ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಅರ್ಹರಿಗೆ ಸಲಕರಣೆ ವಿತರಿಸಿ ಕಾರ್ಯಕ್ರಮ ಸರಳವಾಗಿ ಹಮ್ಮಿಕೊಂಡಿದ್ದರು. ಮೀನು ಹಿಡಿಯುವ ಕಸಬುದಾರರಲ್ಲಿ 26 ಫಲಾನುಭವಿಗಳಿಗೆ ಸಲಕರಣೆಗಳು, ಟೈಲರಿಂಗ್ ಕಸಬುದಾರರಲ್ಲಿ 116 ಜನ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ ಮತ್ತು ಇದೇ ಸಂದರ್ಭದಲ್ಲಿ ಮೀನು ಹಿಡಿಯುವ ಸಂದರ್ಭದಲ್ಲಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ ಶಿವಸ್ವಾಮಿ ಕುಟುಂಬದವರಿಗೆ ಸರ್ಕಾರದಿಂದ 10 ಲಕ್ಷ ರುಗಳ ಮಂಜೂರಾಗಿರುವುದನ್ನು ಪರಿಹಾರದ ಚೆಕ್ ಅನ್ನು ವಿತರಿಸಿದರು. ಜನಕ್ಕೆ ಅಂದ್ರೆ 20 ಜನ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ 8, ಅಂಗವಿಕಲರಿಗೆ 6, ಅಲ್ಪಸಂಖ್ಯಾತರಿಗೆ 8, ಸಾಮಾನ್ಯರಿಗೆ 74. ಯಾರು ಟೈಲರಿಂಗ್ ಕಸಬನ್ನ ಕಂಡು ಟೈಲರಿಂಗ್ ಕಲ್ತಿದ್ದಾರೆ ಅಂತವ್ರಿಗೆ ಸ್ವಂತವಾಗಿ ಜೀವನ ಮಾಡೋಕ್ಕೋಸ್ಕರ ನಮ್ಮ ಸರ್ಕಾರ ಸುಮಾರು 116 ಜನಕ್ಕೆ ಕೊಟ್ಟಿದೆ. ಅದಲ್ಲದೆ ವಿಶೇಷವಾಗಿ SC STಗೆ ಅವರಿಗೆ ಮೀಸಲಾಗಿ ಸುಮಾರು 67 ಜನಕ್ಕೆ, SCಗೆ 31, STಗೆ 31 ಈಗ ಅವ್ರಿಗೆಲ್ಲ ಕೊಟ್ಟಿದೆ. ಅವರೆಲ್ಲ ಸ್ವಂತ ಜೀವನದಲ್ಲಿ ಕಸುಬನ್ನು ಕಲ್ತ್ಕೊಳ್ಳಿ. ಮತ್ತು ಚೆನ್ನಾಗಿ ಕಲ್ತ್ಕೊಂಡ್ರೆ ಈಗಾಗಲೇ ನಮ್ಮಲ್ಲಿ ಬೇರೆ ಬೇರೆ ಟೈಲರಿಂಗ್ ಎಲ್ಲ ಇದ್ದಾವೆ. ಅವರೇ ಸ್ವಂತ ಜೀವನ ಮಾಡೋದಕ್ಕೋಸ್ಕರ ನಮ್ಮ ಸರ್ಕಾರ ಒತ್ತು ಕೊಟ್ಟಿದೆ. ಈಗ ವಿರೋಧ ಪಕ್ಷದಲ್ಲಿ ಹತ್ರ SC ಗ್ರ್ಯಾಂಟ್ನೆಲ್ಲ ತಗೊಂಡ್ಬಂದ್ಬಿಟ್ಟು ಇಲ್ಲಿ ನೋಡಿ SCಗೆ ಬೇರೆ 62 SCಗೆ ಕೊಟ್ಟಿದೆ, ಜನರಲ್ ಅವ್ರು ಕೊಟ್ಟಿದೆ. ವಿಶೇಷವಾಗಿ ಯಾವುದೇ ಕಾರಣಕ್ಕೂ SC ST ಹಣನ ದುರ್ಬಳಕೆ ಮಾಡ್ಕೊ ಬರಲ್ಲ, ಬೇರೆ ಉದ್ದೇಶಕ್ಕೆ ಮಾತಾಡುವ ಅಷ್ಟೇ ಬಿಟ್ರೆ ಎಲ್ಲ ಇವತ್ತು ಇದು ಒಳ್ಳೆಯ ಬೆಳವಣಿಗೆ. ಅದಲ್ಲದೆ ಜೊತೆಗೆ 7ನೇ ತಿಂಗಳಲ್ಲಿ ಅಟಗುಳಿಪುರದಲ್ಲಿ ಅಂದ್ರೆ ಸುವರ್ಣಮತಿಯಲ್ಲಿ ಮೀನು ಹಿಡಿಯಕ್ಕೆ ಹೋಗಿ ಶಿವಸ್ವಾಮಿ ಅಂತ ಒಬ್ರು ಮೀನುಗಾರ ನೀರಿನಲ್ಲಿ ಈಜಾಗ ಸುತ್ತೋಗಿದ್ದರಿಂದ ಅವನಿಗೆ ಇವತ್ತು 10 ಲಕ್ಷ ರೂಪಾಯಿ ನಮ್ಮ ಸರ್ಕಾರ ಪರಿಹಾರವನ್ನು ಕೊಟ್ಟಿದೆ. ಈಗ ಇವತ್ತು ಇಷ್ಟನ್ನು ನಾನು ಕೊಟ್ಟಿದ್ದೀನಿ.